ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಒಂದು ತಿಂಗಳ ಆದಮೇಲೆ ನನ್ನ ಒಂದು ಟೆರೆಸ್ ಗಾರ್ಡನ್ನ ನೋಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಮೆಣಸಿನ್ಕಾಯಿ ಗಿಡದಲ್ಲಿ ಮೆಣಸಿನ್ಕಾಯಿ ಏನೋ ಆಗಿದೆ, ತುಂಬ ಆಗಿದ್ದಾವೆ. ನೋಡ್ಬೋದು ನೀವು, ಮೆಣಸಿನ್ಕಾಯಿ ಆಗಿದ್ದಾವೆ. ಬಟ್ ಇದಕ್ಕೆ ಹುಳ ಹತ್ಕೊಂಡಿದೆ. ಇದು ಅಷ್ಟು ಹೆಲ್ದಿಯಾಗಿಲ್ಲ ಗಿಡ. ಇದನ್ನು ಸರಿ ಮಾಡ್ಕೋಬೇಕು. ಏನಂದರೆ ಒಂದು ತಿಂಗಳ ನಾನು ಇಲ್ಲದೆ ಇರೋದ್ರಿಂದ ನೀರು ಹಾಕಿದ್ದಾರೆ. ಎಲ್ಲ ಗಿಡಗಳು ಚೆನ್ನಾಗಿದೆ, ಆದರೆ ಏನಂದರೆ ಕಸ ಜಾಸ್ತಿ ಬೆಳ್ಕೊಂಡಿದೆ. ಆಮೇಲೆ ಬಳ್ಳಿ ಥರ ಬರುವಂಥವು ಈ ಥರ ಜಾಸ್ತಿ ಬೆಳ್ಕೊಂಡಿದೆ. ಹೀಗಾಗಿ ಅದೆಲ್ಲ ತೆಗಿಬೇಕು. ಇನ್ನೂ ಕೆಲಸ ಶುರು ಆಗುತ್ತೆ ನಂದು. ನೋಡಿ, ಕಸನೂ ಜಾಸ್ತಿ ಇದೆ. ಕೆಲವೊಂದು ಗಿಡಗಳು ಒಣಗೋಗಿದೆ, ಈ ಥರ ಹೂಗಳು ಒಣಗೋಗಿದೆ. ಅದನ್ನು ಕೂಡ ತೆಗ್ಕೋಬೇಕು. ಇಲ್ಲಾಂದರೆ ಅದೇ ರೀತಿಯಾಗಿ ಚೆನ್ನಾಗಿ ಕಾಣಲ್ಲ ನೋಡೋದಕ್ಕೆ. ಇದು ನೋಡಿ, ಗಿಡ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಇದು ಬೀಜ ಆಗಿದೆ, ಅದು ಎಲ್ಲನೂ ತಕ್ಕೋಬೇಕು. ಹಾಗೆ ಈ ವಾಟರ್ ಪ್ಲ್ಯಾಂಟ್ ಎಲ್ಲ ಡಾರ್ಮೆನ್ಸಿಗೆ ಹೋಗಿದೆ, ಆದರೂ ಕೂಡ ಹೂಗಳು ಬರ್ತಾ ಇದೆ ಅಲ್ಲಲ್ಲಿ. ಇದರಲ್ಲಿ ಒಂದು ಚಿಕ್ಕ ಬಲ್ಬ್ ಹಾಕೋಗಿದ್ದೆ, ನೋಡಬೇಕು ಅದು ಈಗ ಬಿಸಿಲು ಬಂದ ಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಮಂಗ ಮೋಸ್ಟ್ಲಿ ಬಂದೋಗಿದೆ ಅಂತ ಅಂದ್ಕೊತೀನಿ. ಯಾಕಂದರೆ ನೋಡಿ, ಬದನೆಕಾಯಿ ಎಲ್ಲ ತಿಂದು ಬಿಸಾಕಿದೆ. ಅದರಲ್ಲೂ ಕೂಡ ನಾನು ಹಾಕಿದ್ದೆ ಬಲ್ಬು. ನೋಡೋಣ, ವೇಟ್ ಮಾಡಬೇಕು ಅದಕ್ಕೆ. ಯಾಕಂದರೆ ಈಗ ಇನ್ನೂ ತಣ್ಣಗಿದೆ. ಹೌದಮ್ಮ, ಮಂಗೆ ತಿಂದೋಗೈತೆ. ಹಾಗೆ ಗಾರ್ಡನ್ ಕೂಡ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಒಂದು ತಿಂಗಳಿಂದ ಇದನ್ನು ಕ್ಲೀನ್ ಮಾಡಿಲ್ಲ ನಾನು. ಈಗ ಇನ್ಮೇಲೆ ಇದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಒಣಗಿರುವಂಥ ಗಿಡಗಳನ್ನೆಲ್ಲ ತಕ್ಕೊಂಡ್ರೆ ಮತ್ತೆ ವಾಪಸ್ ಬೇರೆ ಗಿಡಗಳನ್ನು ಹಾಕ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಟೊಮೆಟೊ ನೋಡಿ ಎಷ್ಟಾಗಿದ್ದಾವೆ ಅಂತ. ಇದರಲ್ಲಿ 2 ಇದೆ. ಹಾಗಲಕಾಯಿ ಅಲ್ಲಲ್ಲಿ ಸಣ್ಣದಾಗಿ ಆಗಿಬಿಟ್ಟು ಒಡೆದೋಗಿದೆ. ಇಲ್ಲಿ ನೋಡಿ, ಇದು ಒಡೆದೋಗಿದೆ. ಇದ್ರ ಬೀಜ ಎಲ್ಲ ಎತ್ತಿಟ್ಕೋಬೇಕು. ಇದೆಲ್ಲ ಸಿಡ್ದೋಗಿದೆ. ಇದು ಹೌದಮ್ಮ, ನನ್ನ ಮಗಳು ಕೂಡ ಒಂದು ತಿಂಗಳಾಯಿತು ಟೆರೆಸ್ ಗಾರ್ಡನಿಗೆ ಬಂದು. ಈಗ ಅವಳು ಕೂಡ ಬಂದಿದ್ದಾಳೆ ನೋಡಿ. ಇದರಲ್ಲಿ ಟೊಮೆಟೊ ಜಾಸ್ತಿ ಇದ್ದಾವೆ. ಇದನ್ನು ಕೂಡ ತಕ್ಕೋತೀನಿ ನಾನು. ತುಂಬ ದೊಡ್ಡದಾಗಲ್ಲ, ಚಿಕ್ಕದ್ರಲ್ಲೇ ಹಣ್ಣಾಗುತ್ತೆ. ಇದು ಇಲ್ಲೊಂದು ಹಣ್ಣಾಗ್ತಾ ಇದೆ. ಇವತ್ತು ಎಲ್ಲ ತರಕಾರಿನ ಹಾರ್ವೆಸ್ಟ್ ಮಾಡಿ ನಿಮಗೆ ಕೊನೆಗೆ ತೋರಿಸ್ತೀನಿ. ಹಾಗೆ ಅಲ್ಲೊಂದು ದಾಸವಾಳ ಆಗಿದೆ. ಇದೇನೆಂದರೆ ಮೋಸ್ಟ್ಲಿ ಹುಳ ಏನಾದ್ರು ಹತ್ಕೊಂಡಿದೆ. ಹುಳ ಇದೆ ನೋಡಿ ಎಲೆ ಮೇಲೆ. ಈ ಚಳಿಗೇನೆಂದರೆ ಹುಳಗಳು ಜಾಸ್ತಿ, ಹಾಗಾಗಿ ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ನಾನು ಈಗ ಇದು ಎಲ್ಲನೂ ಒಂದು ಸ್ವಲ್ಪ ನೋಡಿಬಿಟ್ಟು ಯಾವ್ಯಾವುದಕ್ಕೆ ಸ್ಪ್ರೇ ಮಾಡಬೇಕಲ್ಲ ಅದೆಲ್ಲದಕ್ಕೂ ಸ್ಪ್ರೇ ಮಾಡ್ತೀನಿ. ಇಲ್ಲಾಂದರೆ ಪಕ್ಕದ ಗಿಡಕ್ಕೂ ಕೂಡ ಅದು ಹತ್ಕೊಳುತ್ತೆ. ಅದಕ್ಕೋಸ್ಕರ ಹಾಗೆ ಇಲ್ಲಿ ತೊಂಡೆಕಾಯಿ ಬಳ್ಳಿ ಹಾಕಿದ್ನಲ್ಲ, ಆ ತೊಂಡೆಕಾಯಿ ಬಳ್ಳಿನಲ್ಲಿ ನಾನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ತೊಂಡೆಕಾಯಿ ಆಗ್ತಾ ಇದ್ದಾವೆ ಅಂತ. ಆಗಿದ್ದಾವೆ, ಅಲ್ಲಲ್ಲಿ ಒಂದೊಂದು ಇದೆ. ಅದೇನೆಂದರೆ ಮಂಗ ಕೂಡ ಒಂದಿಷ್ಟು ತೆಗೆದು ಹಾಕೋಗಿದೆ. ನೋಡಿ, ಮಂಗ ಕೂಡ ಬಿಸಾಕಿ ಹೋಗಿದೆ ತಿಂದ್ಬಿಟ್ಟು. ಈ ರೀತಿ ಮಾಡಿದ್ರೆ ಒಂಚೂರು ಬೇಜಾರು ಅನಿಸುತ್ತೆ. ಬಟ್ ತೊಂಡೆಕಾಯಿ ಇದ್ದಾವೆ. ಇದರಲ್ಲೂ ಕೂಡ ಬದನೆಕಾಯಿ ಇನ್ನೂ ಆಗ್ತಾ ಇದ್ದಾವೆ ಒಂದೊಂದೇ. ಹೂಗಳೆಲ್ಲ ಬಿಟ್ಟಿದೆ ನೋಡಿ. ಪುದೀನ ಅದು ಎಲ್ಲ ಚೆನ್ನಾಗಿದೆ. ಇದು ಏನಂದರೆ ಸಬ್ಬಸಿಗೆ ಬೀಜ. ಇದು ಕೂಡ ಉದುರೋಗಿದೆ. ಇದು ಸಬ್ಬಸಿಗೆ ಬೀಜ ಉದುರೋಗಿದೆ, ತೆಗ್ದಿಲ್ಲಲ್ಲ, ಹೀಗಾಗಿ ಉದುರೋಗಿದೆ. ಇದು ಅರಿಶಿನ ಈಗ ನಾನು ತಕ್ಕೋಬೇಕು. ಇಲ್ಲೊಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ ಅರಿಶಿನ. ಇದಿಷ್ಟು ಅರಿಶಿನೇ. ಈ ಕಡೆ ಇರೋದು ಮಾವಿನ ಶುಂಠಿ, ಮತ್ತು ಅಲ್ಲೊಂದಿದೆ, ಅದೊಂದು ಮಾವಿನ ಶುಂಠಿ. ಅದನ್ನು ಕೂಡ ತೆಗಿಬೇಕು. ಆಮೇಲೆ ಇದರಲ್ಲಿ ಆಲೂಗಡ್ಡೆ ಹಾಕಿದ್ದೆ ನಾನು. ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿ ಗ್ರೋ ಅಲ್ಲಿದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇದನ್ನು ಕೂಡ ನಾನು ತಕ್ಕೋತೀನಿ.
ಆದರೆ ಏನೋ ಕೆಬ್ಬರು ಹಾಕಿದೆ ಅಂತ ಅನಿಸುತ್ತೆ. ಮಣ್ಣನ್ನು ನೋಡಬೇಕು, ಅದರಲ್ಲಿ ಎಷ್ಟು ಸಿಗುತ್ತೆ ಗೊತ್ತಿಲ್ಲ ನನಗೂ ಕೂಡ. ನೋಡೋಣ. ಇದು ಡ್ರ್ಯಾಗನ್ ಫ್ರೂಟ್ದು ಕಟಿಂಗ್ ಹಾಕಿದ್ನಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಸ್ಟ್ರಾಬೆರಿ ಗಿಡನೂ ತುಂಬ ಚೆನ್ನಾಗಿದೆ, ಬಟ್ ಇದರಲ್ಲಿ ಕಾಯಿ ಆಗಿಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಕೇರ್ ಇಲ್ಲದೆ ಇರೋದ್ರಿಂದ ಸಣ್ಣ ಕಾಯಿಯಾಗಿ ಒಣಗೋಗ್ಬಿಟ್ಟಿದೆ. ಇದು ತೊಂದರೆ ಇಲ್ಲ, ಗಿಡ ಇದೆಯಲ್ಲ ಸಾಕು ನನಗೆ. ಯಾಕಂದರೆ ಪ್ರತಿ ಸರಿ ನಾನು ಗಿಡ ತರ್ತೀನಿ, ಹಾಳಾಗುತ್ತೆ, ಆ ರೀತಿ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ಗಿಡಗಳಿಗೆ ಹುಳ ಹತ್ಕೊಂಡಿದೆ ಜಾಸ್ತಿ. ಪಾಲಕ್ ಸೊಪ್ಪು ಚೆನ್ನಾಗಿದೆ. ಇದು ನೋಡಿ, ಇದಕ್ಕೆ ನೀರು ಹಾಕಬೇಕಿತ್ತು, ನೀರು ಹಾಕಿಲ್ಲ, ಹಾಗಾಗಿ ಇದು ಪೂರ್ತಿಯಾಗಿ ಒಣಗೋಗ್ಬಿಟ್ಟಿದೆ. ಇದು ಅದೊಂದು ಬುಟ್ಟಿ, ಇದೊಂದು ಬುಟ್ಟಿ. ನೋಡೋಣ, ನೀರು ಹಾಕ್ತೀನಿ, ನೀರು ಹಾಕಿ ನೋಡ್ತೀನಿ. ಈಗ ಡಾರ್ಮೆನ್ಸಿ ಪೀರಿಯಡ್ ಕೂಡ ಇರೋದ್ರಿಂದ ಇದಕ್ಕೆ ನೀರು ಕೂಡ ಇಲ್ಲ, ಹಾಗಾಗಿ ಅದು ಪೂರ್ತಿಯಾಗಿ ಡ್ರೈ ಆಗಿಬಿಟ್ಟಿದೆ. ನೋಡಿ, ನೀರೇ ಇಲ್ಲ ಇದಕ್ಕೆ, ಇದೆರಡಕ್ಕೂ ಆ ರೀತಿಯಾಗಿದೆ. ಇದರಲ್ಲೂ ಕೂಡ ನೀರು ಹಾಕಬೇಕು, ಇದಕ್ಕೂ ಕೂಡ. ನೋಡೋಣ, ಕ್ಲೀನ್ ಕೂಡ ಮಾಡಬೇಕು, ಯಾಕಂದರೆ ತುಂಬ ದಿನ ಆಯ್ತಲ್ಲ ಕ್ಲೀನ್ ಮಾಡಿಲ್ಲ. ಮೊದಲು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊತೀನಿ, ನೆಕ್ಸ್ಟು ಇದನ್ನು ಮಾಡ್ತೀನಿ. ಇದರಲ್ಲಿ ನಾನು ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿ ಹಾಕೋಗಿದ್ದೆ. ಆಮೇಲೆ ಇದೊಂದು ಟೊಮೆಟೊ ಗಿಡ ಹಚ್ಚೋಗಿದ್ದೆ ನಾನು ಹೋಗಬೇಕಾದ್ರೆ. ಇದಂತೂ ಹತ್ತಿ ಗಿಡ. ಇದು ಮಂಗ ಏನು ಮಾಡುತ್ತೆ, ತನಗೆ ಯಾವುದು ಬೇಕಲ್ಲ ಅದನ್ನೆಲ್ಲನೂ ಸ್ವಲ್ಪ ತೆಗೆದು ಸ್ವಲ್ಪ ಮಟ್ಟಿಗೆ ಹಾಳು ಮಾಡಿ ಹೋಗುತ್ತೆ. ಇದು ಸ್ವೀಟ್ ಲೆಮನ್ ಗಿಡ. ಇದರಲ್ಲಿ ನೋಡಿ ಎಷ್ಟು ಗಿಡ ಬೆಳ್ಕೊಂಡಿದೆ ಅಂತ, ಜಾಸ್ತಿ ಬೆಳ್ಕೊಂಬಿಟ್ಟಿದೆ ಗಿಡಗಳೆಲ್ಲ. ಇದು ಪೇರು ಗಿಡ. ಪೇರು ಗಿಡದಲ್ಲಿ ನಾನು ಇದನ್ನ ಇಟ್ಟೋಗಿದ್ದೆ, ಇದು ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ. ನೋಡಿ, ಇದು ಚೆನ್ನಾಗಿದೆ, ಹೂ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಕೆಲೆಂಚು ಗಿಡ ಇದು. ಬದನೆಕಾಯಿ ಗಿಡನೂ ಅದರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಹಾಗೆ ಇಲ್ಲೊಂದು ಕೆಲೆಂಚು ಗಿಡ ಇದೆ. ಇದೇನೆಂದರೆ ಹೂವಾಗಿ ಬಾಡೋಗಿದೆ. ನೋಡಿ, ಈ ಥರದನ್ನ ಏನು ಮಾಡಬೇಕು, ಕಟ್ ಮಾಡಿ ತೆಗೆದುಬಿಡಬೇಕು, ಮತ್ತೆ ಹೂಗಳು ಬರುತ್ತೆ. ನೋಡಿ, ಇಲ್ಲಿ ಸೇವಂತಿಗೆ ಹೂವು ಎಲ್ಲ ಆಗಿಬಿಟ್ಟು ಒಣಗೋಗಿದೆ. ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಮತ್ತೆ ವಾಪಸ್ ಹೂ ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಇದರಲ್ಲಿ ಕಟಿಂಗ್ ಹಾಕಿದ್ದೆ ನಾನು. ಇದನ್ನು ಬೆಂಗಳೂರಿಂದ ತೊಗೊಂಡು ಬಂದಿದ್ದೆ. ಈಗ ಚೆನ್ನಾಗಿ ಗ್ರೋ ಆಗಿದೆ. ಇದರಲ್ಲಿ 2 ಮೊಗ್ಗು ಕೂಡ ಬಂದಿದೆ. ಇದರಲ್ಲಿ ಇಲ್ಲೊಂದು ತೊಗೊಂಡು ಬಂದು ಹಾಕಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಅಲ್ಲಿದೆ. ಇದು ಆನ್ಲೈನಲ್ಲಿ ತರಿಸಿರುವಂಥದ್ದು. ಮೋಸ್ಟ್ಲಿ ಪಿಂಕೆ ಬರ್ಬೋದು ಅಂದ್ಕೊತೀನಿ. ಇದರಲ್ಲಿ ಹೂನೇ ಬರಲಿಲ್ಲ ಫ್ರೆಂಡ್ಸ್. ಇದು ಫ್ರೀಶಿಯಾ ಅನಿಸುತ್ತೆ, ಮೋಸ್ಟ್ಲಿ ಹೂ ಬರಲಿಲ್ಲ. ಇದರಲ್ಲಿ ಹೂ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ ನನಗೂ ಕೂಡ. ನೋಡಿ, ಇದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಅದು ಒಣಗೋಗಿದೆ, ಕಟ್ ಮಾಡಿ ತೆಗಿತೀನಿ ಅದನ್ನು. ಕೆಳಗಡೆ ಹಾಗೆ ಬಿಟ್ಟರೆ ಮತ್ತೆ ಚೆನ್ನಾಗಿ ಚಿಗುರ್ಕೊಳ್ಳುತ್ತದು. ಇನ್ನು ನೆಕ್ಸ್ಟು ನಾನು ಊರಿಗೆ ಹೋಗಬೇಕಾದ್ರೆ ಇದನ್ನು ರೀಪಾಟ್ ಮಾಡಿದ್ದೆ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು. ಅದರಿಂದ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲೂ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಂದಿದೆ. ಇದು ಮಾವಿನ ಶುಂಠಿ. ಇದು ಕೂಡ ತೆಗಿಬೇಕು. ತಕ್ಕೊಂಡು ಇದು ಪಾಟನ್ನು ಖಾಲಿ ಮಾಡಿಕೊಂಡು ಬೇರೆ ಏನಾದರೂ ಹಾಕ್ಕೋಬೇಕು. ಇನ್ನು ನೆಕ್ಸ್ಟು ಇದು ಕೆಲೆಂಚು ಗಿಡ. ಇದರಲ್ಲಿ ಸೀಸನ್ ಇದೆ. ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ ಎಲ್ಲ. ಹಾಗೆ ಯೂಶಲ್ ನನ್ನ ನಿಂಬೆ ಗಿಡದಲ್ಲಿ ನೋಡಿ ಕಾಯಿ ಎಷ್ಟು ಬಿಟ್ಟಿದೆ ಅಂತ. ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ತುಂಬ ನಿಂಬೆ ಕಾಯಿ ಬಿಡ್ತಾ ಇದೆ. ಇನ್ನೂ ಹೂ ಕೂಡ ಬರ್ತಾ ಇದೆ.
ಇನ್ನು ಚಿಕ್ಕ ಕಾಯಿ ಕೂಡ ಬರ್ತಾ ಇದೆ. ಹಾಗೆ ಹಾಗಲಕಾಯಿ ಬಳ್ಳಿನ ನಾನು ಹಚ್ಚಿದ್ದೆ ಇಲ್ಲಿ, ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದನ್ನು ಇದಕ್ಕೆ ಸುತ್ಕೊತೀನಿ. ನಾನು ಹಚ್ಬೇಕಾದ್ರೆ ತುಂಬ ಚಿಕ್ಕದಾಗಿತ್ತದು. ನೋಡಿ ಯಾವ ರೀತಿಯಾಗಿ ಬೆಳ್ಕೊಂಡಿದೆ ಅಂತ. ಇಲ್ಲೊಂದು ಸಣ್ಣ ಹಾಗಲಕಾಯಿ ಕೂಡ ಆಗಿದೆ ನೋಡಿ. ಸ್ವಲ್ಪ ಕೇರ್ ಮಾಡಬೇಕು ಅದನ್ನು. ಹಾಗೆ ನಾನು ಮಲ್ಲಿಗೆ ಗಿಡನ ಕಟಿಂಗ್ ಮಾಡಿ ಹೋಗಿದ್ದೆ, ಹೋಗಬೇಕಾದ್ರೆ ಈಗ ಚೆನ್ನಾಗಿ ಚಿಗುರ್ಕೊಂಡಿದೆ ಅದು. ಸ್ವಲ್ಪ ಈ ಹಸಿಮೆಣಸಿನ್ಕಾಯಿ ಗಿಡದಲ್ಲಿ ಹೂಗಳು ಜಾಸ್ತಿ ಇದ್ದಾವೆ. ಇನ್ಮೇಲೆ ಕಾಯಿ ಬಿಡುತ್ತೆ ಇದರಲ್ಲಿ. ಒಂದೊಂದು ಕಾಯಿ ಇದೆ. ಅದನ್ನ ನೆಕ್ಸ್ಟು ತೆಗೆದ ಮೇಲೆ ನಾನು ಏನೇನು ತೆಗ್ದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸಾಧ್ಯ ಆದರೆ ಇವತ್ತು ತಕ್ಕೊಂಡು ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಸಾಧ್ಯ ಆಗುತ್ತೆ ಅಂತ. ಸ್ವಲ್ಪ ಹೂಗಳನ್ನೆಲ್ಲ ತಕ್ಕೊಂಡು ನಾನು ಮೊದಲು ಪೂಜೆ ಮಾಡ್ಕೊತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೂಗಳು. ಹಾಗೆ ಈ ಅಡೆನಿಯಮ್ ಗಿಡದಲ್ಲೂ ಕೂಡ ಹೂಗಳು ತುಂಬಾ ಬರ್ತಾ ಇದೆ. ತುಂಬ ಚೆನ್ನಾಗಿ ಹೂಗಳಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸದ್ಯಕ್ಕೆ ನನ್ನ ಗಾರ್ಡನ್ ಸ್ಥಿತಿ ಈ ರೀತಿಯಾಗಿದೆ. ಒಂದು ತಿಂಗಳ ನಂತರ ನನ್ನ ಗಾರ್ಡನ್ ಸ್ಥಿತಿ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.